ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಕೊಪ್ಪಳದಲ್ಲಿ ಭೀಕರ ಬರ ಆವರಿಸಿದೆ. ಈ ಹಿಂದೆ ಎಂದೂ ಕಾಣದಂಥ ಭೀಕರ ಬರ ಆವರಿಸಿದ್ದು ಒಟ್ಟಾರೆಯಾಗಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಮುಂಗಾರು ಮಳೆ ಕೈಕೊಟ್ಟಿರುವಂಥ ಕಾರಣಕ್ಕಾಗಿ ಈಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎನ್ನುವ ಘೋಷಣೆಗೆ ಸಿದ್ಧತೆಗಳು ಆರಂಭವಾಗಿವೆ. ಜೂನ್ ಮುಂಗಾರು ಪೂರ್ವದಲ್ಲಿ ಸಾಕಷ್ಟು ಮಳೆಯಾಯಿತು. ಮಳೆ ಆಗಿರುವಂಥ ಇದಕ್ಕಾಗಿ ಒಂದಿಷ್ಟು ಬಿತ್ತನೆ ಆಯಿತು. ಜಿಲ್ಲೆಯಲ್ಲಿ ಒಟ್ಟು 3,59,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಇತ್ತು. ಅದಕ್ಕೆ 1.65 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಇನ್ನು ತುಂಗಭದ್ರಾ ಜಲಾಶಯವನ್ನೇ ಆಶ್ರಯಿಸಿಕೊಂಡಿರುವಂಥ ಭೂಮಿಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ನೀರು ಅತ್ಯಂತ ಕಡಿಮೆ ಇದೆ. ಈಗಿರುವಂಥದ್ದು 25 TMC. ಆ ನೀರನ್ನು ಕೇವಲ ಕುಡಿಯುವ ನೀರಿಗಾಗಿ ಮಾತ್ರ ಎನ್ನುವಂಥ ಒಂದು ಆದೇಶ ಇದೆ. ಈ ಕಾರಣಕ್ಕಾಗಿ ಅಲ್ಲಿ ನೀರನ್ನು ಬಿಡ್ತಾ ಇಲ್ಲ. ಇನ್ನು ಇದೇ ಕಾರಣಕ್ಕಾಗಿ ಈಗ ಮಳೆ ಆಗದೇ ಇರುವಂಥ ಕಾರಣಕ್ಕಾಗಿ ರೈತರು ಈಗ ಕಂಗಾಲಾಗಿದ್ದಾರೆ. ಒಟ್ಟು ಇಲ್ಲಿರುವಂಥ ಮಾಹಿತಿ ಪ್ರಕಾರ ಒಟ್ಟು ಜಿಲ್ಲೆಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಳೆಯಾಗಿದ್ದು ಇಲ್ಲಿವರೆಗೂ 38% ಮಳೆ ಕೊರತೆ ಇದೆ ಅನ್ನುವಂಥ ಮಾಹಿತಿ. ಅಂದರೆ 2 ತಿಂಗಳಲ್ಲಿ. ಇನ್ನು ಜುಲೈ ತಿಂಗಳಿಗೆ ಬಂದಾಗ ಈಗಾಗಲೇ 65ಕ್ಕೂ ಹೆಚ್ಚು ರಷ್ಟು ಮಳೆ ಕೊರತೆಯಾಗಿದೆ. ಅಂದರೆ 65%ಕ್ಕಿಂತ ಕಡಿಮೆ ಮಳೆಯಾಗಿದೆ ಅನ್ನುವಂಥ ವರದಿ ಇದೆ. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ವರದಿಯನ್ನು ನೀಡ್ತಾ ಇದೆ. ಏನಂತ ಹೇಳಿದ್ರೆ, ಸರ್ಕಾರ ಈ ಕುರಿತು ಬರ ಇದಕ್ಕಾಗಿ ಒಂದು ಆ್ಯಪನ್ನು ಮಾಡ್ತಾರೆ. ಅದರಲ್ಲಿ ಹಾಕಿದಾಗ ಅದು ನೇರವಾಗಿ ಬರ ಘೋಷಣೆ ಆಗುವ ಎಲ್ಲ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮಂತ್ರಿಗಳು ಸಹ ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳು ಸಹ ಸಭೆ ಮಾಡಿದ್ದಾರೆ. ಈ ಸೂಚನೆ ಹಿನ್ನೆಲೆಯಲ್ಲಿ ಈಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಘೋಷಿಸುವ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಇಲ್ಲಿರುವಂಥದಕ್ಕೆ ಮುಖ್ಯವಾಗಿ ಈಗ ಈ ಭಾಗದಲ್ಲಿ ಮೋಡ ಬಿತ್ತನೆ ಅಂತ ಕಾರ್ಯ ಮಾಡಬೇಕು. ಆದರೆ ಇತ್ತೀಚಿನ 1-2 ದಿನದಲ್ಲಿ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಮಳೆಯಾಗಿದೆ ಬಿಟ್ಟರೆ ಸಂಪೂರ್ಣವಾಗಿ ಇನ್ನೂ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಮತ್ತು ಹೊರವನ್ನೇ ಆವರಿಸಿದೆ. ಬಿತ್ತನೆ ಆಗ್ತಾ ಇಲ್ಲ ಮತ್ತು ಬೆಳೆಯನ್ನು ಹಾಳು ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಬೇಗನೆ ಸರ್ಕಾರ ಬರ ಘೋಷಣೆ ಮಾಡಬೇಕು. ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಮೋಡ ಬಿತ್ತನೆ ಮಾಡಬೇಕು. ಮೋಡ ಬಿತ್ತನೆ ಮಾಡಿ ಮಳೆ ತರಿಸಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿದೆ. ಡ್ಯಾಮ್ನ ನೀರ್ ಬಿಡಕ್ ಹೋಗ್ಬಿಡ್ರಿ, ಇನ್ನೊಂದ್ ತಿಂಗಳು ಬಿತ್ತಕ್ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅದು ನಿಜ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಏನಾಗುತ್ತಂದ್ರ ಇವತ್ತು ಅವ್ರು ಬಿತ್ತಿದ ಬೆಳೆ ಒಣಗಾಕತ್ತವಂತ ಅದಕ್ಕೇನೈತಿ ಬರ ಘೋಷಣೆ ಮಾಡ್ರಿ ಸಾಹೇಬ್ರ. ಇವತ್ತು DK ಶಿವಕುಮಾರ್ ಸಾಹೇಬ್ರ, ನಾವು ಈಗೇನೈತಿ ಮುಂದಿನ ಬೆಳಿಗ್ಗೆ ಮುಂದೇನು ಬಿತ್ತುವಲ್ಲ, ಮುಂದಿನ ಬಿತ್ತನೆಗೆ ನಾವು ಕೇಳ್ತಾ ಇಲ್ಲ. ಈ ಸದ್ಯಕ್ಕೆ ನಾವು ಒಣಗಿದ ಬೆಳೆ ಏನದವು ಜುಲೈ ತಿಂಗಳಾದ್ರೂ ಅವೇನ್ ಬೆಳೆ ಬರ್ತಾವಿಲ್ಲ, ಒಣಗಿ ಹೋಗ್ಯಾವ. ಈಗ ಹೆಂಗಂದ್ರ ಬೆಳೆ ಒಣಗಿಂದ ಸತ್ತಾರ ಬದುಕ್ ಬರಗಲ್ಲ. ಹಂಗ ಇವತ್ತು ಬೆಳೆ ಏನೈತಿ ಒಣಗಿಂದಂತ ಬೆಳೆ ಬರಲ್ಲ. ಇವತ್ತು ಬರ ಘೋಷಣೆ ಮಾಡಿ ಶೀಘ್ರದಲ್ಲಿ ನಮ್ಗ ಕೊಪ್ಪಳ ಜಿಲ್ಲೆಯಲ್ಲಿ ರೈತರಿಗೆ ಇವತ್ತೇನೈತಿ ಬರ ಪರಿಹಾರ ಕೊಡಂತ ವ್ಯವಸ್ಥೆ ಆಗ್ಬೇಕು. ರಾಜ್ಯಾದ್ಯಂತನೂ ಮಳೆ ಇಲ್ಲ, ರಾಜ್ಯಾದ್ಯಂತ ಬರ ಘೋಷಣೆ ಮಾಡ್ರಿ. ಈ ಕಳೆದ ವರ್ಷ ಇವಾಗ ಅತಿವೃಷ್ಟಿಯಿಂದ ಬೆಳೆ ಹಾಳಾದ್ರೂ ಸಿದ್ದರಾಮಯ್ಯ ಅವರು ಈ ರೀತಿ ದೇಶದಾಗನ ಸಮಸ್ಯೆ ಐತೆ ಅಂತ ಹೇಳಿಲ್ಲ. ಅವ್ರು ಶೀಘ್ರದಲ್ಲಿ ಏನಾಗುತ್ತಂದ್ರೆ ಜಿಲ್ಲೆ ರಾಜ್ಯದಾಗ ಒಂದು ಬರ ಏನೈತಿ ಅತಿವೃಷ್ಟಿ ಬರ ಪರಿಹಾರ ಕೊಡಂತ ವ್ಯವಸ್ಥೆನ ಇವತ್ತು ಸಿದ್ದರಾಮಯ್ಯನವ್ರು ಮಾಡಿ ಒಂದು ಪರಿಹಾರ ಕೊಟ್ರು. ಹಾಗ ನೀವು ಇದೇ ರಾಜ್ಯನ ಬರ ಐತಿ, ಬರ ಘೋಷಣೆ ಮಾಡಿ ಈಗೇನು ಬಿತ್ತಿದ ಬೆಳೆ ಒಣಗಾಕೈತಿ, ಒಣಗಿದ್ ಬರಲ್ಲ. ಆ ಒಣಗಿದ ಬಿತ್ತಿದ ಬೆಳೆಗೆ ಏನೈತಿ ಎಕರೆ ಕಟ್ ನೀರಿನಿಂದ 16,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಬೆಳೆದು ಒಣಗಿದ ಬೆಳೆಗೆ ಪರಿಹಾರ ಕೊಡ್ರಿ ಅಂತ ಬರ ಘೋಷಣೆ ಮಾಡಿ ಪರಿಹಾರ ಕೊಡ್ರಿ ಅಂತ ಕೇಳ್ತೇವೆ. ಜೊತೆಗೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಜಲಾಶಯಗಳಿಂದ ನೀರು ಬಿಡುವುದಿಲ್ಲ, ನಿಮ್ಮ ಬಿತ್ತನೆ ಡ್ಯಾಮನ್ನೇ ನಂಬಿಕೊಂಡು ಬಿತ್ತನೆ ಮಾಡಬೇಡ್ರಿ ಅಂತ ಹೇಳೋದಕ್ಕೂ ಸಹ ರೈತರಲ್ಲಿ ಆಕ್ರೋಶವಾಗಿದೆ. ಇನ್ನು ಇಲ್ಲಿ ಸಹ ಒಂದಿಷ್ಟು ರಾಜಕಾರಣ ನಡೆದಿದ್ದು, ನೀರಾವರಿ ಸಚಿವರು ಕೇವಲ ಕಾವೇರಿ ಬೇಸಿನ ಬಗ್ಗೆ ಮಾತಾಡ್ತಾರೆ. ಆದರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ಮೋಡ ಬಿತ್ತನೆ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತು ಬರ ಕಾಮಗಾರಿಗಳನ್ನು ಆಸ್ತಿಲ್ಲ, ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಇಲ್ಲ ಅಂತಂದು BJP ಮುಖಂಡರ ಒಂದು ಹೇಳಿಕೆ ಆಗಿದೆ. ಯಾಕೆ ತುಂಗಭದ್ರದ ಯಾಕೆ ಮಾತಾಡ್ತಾ ಇಲ್ಲ ಅವರು? ಯಾಕೆ ಈ ಕಾವೇರಿಗೊಂದು ಮತ್ತು ತುಂಗಭದ್ರೆಗೊಂದು ಯಾಕೆ ಮಾಡ್ತಾರೆ? ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ಭಾಗದಲ್ಲಿ ಇವತ್ತು ಮಳೆ ಬಂದಿಲ್ಲ. ನೀರಾವರಿ ಭಾಗದವರು ಎರಡನೇ ಬೆಳೆ ಸಿಗ್ತಾ ಇಲ್ಲ.
ಮತ್ತು ಇವತ್ತು ಬರಗಾಲದ ಪರಿಸ್ಥಿತಿ, ಇವತ್ತು ನೀರಾವರಿ ಪ್ರದೇಶ ಅಲ್ಲದೆ ಇರ್ತಕ್ಕಂಥವ್ರು ಇವತ್ತು ಬಿತ್ತನೆ ಮಾಡಿಲ್ಲ, ಬಿತ್ತನೆ ಮಾಡಿದವರು ಬಿತ್ತನೆ ಮಾಡಿ ತೆಗಿತಾ ಇದ್ದಾರೆ. ಮತ್ತು ಇನ್ನೂ ಸರ್ಕಾರ ಅದ್ರ ಬಗ್ಗೆ ಸಮೀಕ್ಷೆನೆ ಮಾಡಿಸಿಲ್ಲ. ಒಂದು ಬರಗಾಲ ಅಂತೇಳಿ ಒಂದು ಒಂದು ಇದಾದ್ರೂ ಮಾಡ್ಬೇಕಾಗಿತ್ತು, ಘೋಷಣೆ ಆದ್ರೂ ಮಾಡ್ಬೇಕಾಗಿತ್ತು, ಘೋಷಣೆನೂ ಮಾಡಿಲ್ಲ. ಬಟ್ ಇದ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಸಂಸದರು ಚಕಾರನೇ ಎತ್ತಾ ಇಲ್ಲ. ಇವತ್ತು ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀನಿ, ತಕ್ಷಣ ಅವರು ಇವತ್ತು ರೈತರ ಸಂಕಷ್ಟ ಏನದವು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಮೋಡ ಬಿತ್ತನೆ ಇರ್ಬೋದು, ಈಗ ಬೆಳೆ ನಾಶ ಇರ್ಬೋದು, ಮತ್ತು ಅವ್ರಿಗೆ ಏನ್ ಹಾನಿ ಆಗಿದೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ಮುಖಾಂತರ. ಒಟ್ಟಾರೆಯಾಗಿ ಹೇಳಿಕೆ ಏನೇ ಆಗಿರಲಿ, ಜಿಲ್ಲೆಯಲ್ಲಿ ಒಂದು ಬರಪೀಡಿತ ಜಿಲ್ಲೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಬಾರಿ ಈಗಾಗಲೇ ಜುಲೈ 2ನೇ ವಾರ ಬಂದರೂ ಸಂಪೂರ್ಣವಾಗಿ ಮಳೆಯಾಗಿಲ್ಲ. ತೀರ ಮಳೆ ಕೊರತೆ ಆಗಿರುವಂಥ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಜಿಲ್ಲೆಗೆ ರೈತರಿಗೆ ಒಂದಿಷ್ಟು ನೆರವು ಬರಬೇಕು ಅನ್ನುವಂಥ ಒತ್ತಾಯವಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.